ಓ ಪೀಟರ್, ಏನು ಇಲ್ಲಿ? ಅಲ್ಲ, ಅಗ್ನಿಪಥ್ ಯೋಜನೆಗಂತ ದೇಶ ಸೇವೆ ಮಾಡೋಕೆ ಡೆಲ್ಲಿಗೆ ಹೋದವನು ಅಕಸ್ಮಾತ್ತಾಗಿಲ್ಲಿ. ಅಣ್ಣ, ಅದು ಇವತ್ತು ಅಗ್ನಿಪಥ್ ಯೋಜನೆಯಲ್ಲಿ ಸೆಲೆಕ್ಟ್ ಆದವ್ರನ್ನ ಗೋವಾದಲ್ಲಿ ಟ್ರೈನಿಂಗ್, ಹಾಗೆ ಕ್ಯಾಂಪ್ಗೆ ಕೂಡ ಒಂದ್ ದಿವಸ ರಜೆ ಇತ್ತು. ಊರ ಸಮೀಪ ಇದ್ದವರಿಗೆ ಒಂದ್ ದಿವಸ ರಜೆ ಕೂಡ ಕೊಟ್ಟಿದ್ರು. ಅದಕ್ಕೆ ಅಪ್ಪನನ್ನು ನೋಡ್ಲಿಕ್ಕೆ ಅಣ್ಣ, ಅಪ್ಪ ಎಲ್ಲಿ ಅಣ್ಣ? ಎಲ್ಲಿ ಅಪ್ಪ? ಅಪ್ಪ ಅಪ್ಪ ನೀನು ಹೋಗಿದ್ದ ಕೆಲಸ ಆದ್ಮೇಲೆ ಅಲ್ಲೇನಾದ್ರೂ ತೊಂದರೆ ಆಯ್ತಾ? ಎಲ್ಲ ಸರಿಯಾಗಿದೆ ತಾನೆ? ಏನು ತೊಂದರೆ ಆಗಿಲ್ಲ. ಸದ್ಯ ಆ ಮಾತು ಬಿಟ್ಬಿಡಿ. ಮೊದ್ಲು ಅಪ್ಪ ಎಲ್ಲಿದ್ದಾರಂತ ಹೇಳಿ. ಎಲ್ಲಿದ್ದಾರಣ್ಣಪ್ಪ? ಅಪ್ಪ ಅದು ಪೀಟರ್, ಅಪ್ಪ ಸದ್ಯ ಎಲ್ಲಿದ್ದಾರೆ ಅಂದ್ರೆ, ನೀನೇನೋ ದೇಶ ಸೇವೆ ಮಾಡೋಕಂತ ಡೆಲ್ಲಿಗೆ ಹೊರಟೋದೆ. ಅವತ್ತಿಂದ ನಾವು ಅಪ್ಪನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ವು. ಆದ್ರೆ ದಿನ ಕಳೆದಂತೆ ಅಪ್ಪಂದು ಒಂದೇ ಹಠ ಕಣೋ. ಇದು ಹಠಾನ? ಹೌದ್ ಕಣೋ. ಅವ್ರು ಹೇಳ್ತಿರೋದು ನಿಜ. ನಿಮ್ ತಂದೆಯವ್ರಿಗೆ ಮನೇಲಿ ಕೂತು ತುಂಬಾ ಬೋರ್ ಆಗಿತ್ತು. ಏನಾಗಿ ಕಾಯಿಲೆ ಬೇರೆ. ಅದಕ್ಕೋಸ್ಕರ ನಾನು ಹೊರಗಡೆ ಹೋಗ್ಬೇಕು, 4 ಜನರ ಹತ್ರ ಮಾತಾಡ್ಬೇಕು, ಹಾಗೆ ಹೀಗೆ ಅಂತ ಊಟನೂ ಮಾಡ್ತಾ ಇರ್ಲಿಲ್ಲ. ತುಂಬಾ ಹಠ ಮಾಡ್ತಾ ಇದ್ರು ಗೊತ್ತಾ? ಆ ತರ ಹಠ ಮಾಡಿತಲ್ಲ ನಾನು ನೋಡ್ಕೊಳ್ಬಾರ್ದೆ. ಅಪ್ಪನ ನಾನು ಒಂದು ದಿನ ನಾನು ಕೂಡ ಕಾರಲ್ಲಿ ಕರ್ಕೊಂಡು ಹೋದೆ. ಅವರಿಗೆ ತೃಪ್ತಿನೇ ಆಗಿಲ್ಲ. ಅದಕ್ಕೆ ನಾನು ನಿಮ್ಮತ್ತಿಗೆ ಸೇರಿ ಒಂದು ತೀರ್ಮಾನಕ್ಕೆ ಬಂದ್ವಿ. ತೀರ್ಮಾನಕ್ಕೆ ಬಂದು ಏನ್ ಮಾಡಿದ್ರಿ? ಅವರನ್ನ ಎಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ರಿ? ಹೇಳಣ್ಣ, ಹೇಳು. ಹೇಳ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಕೇಳು. ಹೇಗೋ ಅವ್ರ ಮನಸ್ಸಲ್ಲೂ ನೋವಾಗ್ಬಾರ್ದಲ್ವಾ? ಅದಕ್ಕೆ ನಾನು ನಿಮ್ಮ ಅಣ್ಣ ಸೇರಿ ಅವ್ರನ್ನ ಸ್ವಲ್ಪ ದಿವಸದ ಮಟ್ಟಿಗೆ ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದಿದ್ದೀವಿ. ಏನು? ವೃದ್ಧಾಶ್ರಮದಲ್ಲ? ಏನ್ ಹೇಳ್ತಾ ಇದ್ದೀರಿ ನೀವು? ಅಲ್ಲ, ಹೊರಗಿನ ಪ್ರಪಂಚ ಕಾಣಬೇಕೆಂದು ಹಠ ಹಿಡಿದ ನನ್ನ ತಂದೆಯವರನ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ್ದೀರಾ? ಅಪ್ಪ ಆ ತರ ಹಠ ಮಾಡೋದಕ್ಕೆ ನಾವು ಈ ತರ ಮಾಡ್ಬೇಕಾಯ್ತು ಕಣೋ. ಅಪ್ಪ ತಾವಿರುವ ಪರಿಸ್ಥಿತಿಯಲ್ಲಿ ಹೊರಗಿನ ಪ್ರಪಂಚ ಕಾಣಬೇಕು, ತನ್ನ ಸ್ನೇಹಿತರೊಡನೆ ಬೆರಿಬೇಕು ಅಂತ ನಿಮ್ಮ ಜೊತೆ ಹಠ ಸಾಧಿಸಿಕೊಟ್ರ? ಯಾಕೋ ಸುಳ್ಳು ಹೇಳ್ತಾ ಇದ್ಯಾ? ಅವರು ನನ್ನೊಂದಿಗೆ ಇರುವಾಗ ಆ ಸಮಯದಲ್ಲಿ ಒಂದೇ ಒಂದು ದಿನ ಏನು ಕೇಳಿದವರಲ್ಲ, ಅದು ಬೇಕು ಇದು ಬೇಕು ಅಂತ ಹಠ ಹಿಡಿದವರಲ್ಲ. ಅಂತದ್ರಲ್ಲಿ ನಿಮ್ಮ ಜೊತೆ ಒಬ್ಬ ಮಗನಾಗಿ ಈ ರೀತಿ ಮಾತನಾಡ್ತಿಗೆ ನಾಚಿಕೆಯಾಗುವುದಿಲ್ಲ? ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಅಲ್ಲ, ನೀನ್ ಹೀಗ್ ಮಾತಾಡೋದ್ರಲ್ಲಿ ಅರ್ಥ ಏನೂ ಇಲ್ಲ. ಆದ್ರೆ ನಿಮ್ಮ ಅಣ್ಣ ಹೇಳ್ತಿರೋ ಮಾತು ಮಾತ್ರ 100ಕ್ಕೆ 100 ಸತ್ಯ ಕಣೋ. ನಿಜ ಕಣೋ. ಏನ್ ಸತ್ಯ ಅತ್ತಿಗೆ? ಏನ್ ಸತ್ಯ? ನೋಡಿ, ಆವತ್ತು ಮನೆಯಲ್ಲಿ ನೀವಿಬ್ರು ಅವ್ರ ಜೊತೆ ಹೇಗ್ ನಡ್ಕೊಂಡ್ರ ಅಂತ ನನಗೆ ಬೇಕಲ್ವೇ? ಹೀಗಿರ್ಬೇಕಾದ್ರೆ ಅಪ್ಪನ ಬಗ್ಗೆ ನೀವೇನೋ ಕುತಂತ್ರ ಮಾಡಿ ವೃದ್ಧಾಶ್ರಮಕ್ಕೆ ಸೇರಿಸಿ ಇವತ್ತು ತಾವೇನು ಹೊಣೆಗಾರರಲ್ಲ ಅನ್ನೋ ರೀತಿ ಮಾತಾಡ್ತಿದ್ರ. ತೂ ನಿಮ್ಮ ಜನ್ಮಕ್ಕಿಷ್ಟು ನನ್ನಪ್ಪ ಆ ವೃದ್ಧಾಶ್ರಮದ ಒಳಗಡೆ ಅದೇನ್ ಕಷ್ಟ ಪಡ್ತಾ ಇದ್ರು. ನೀವೇ ಬಲ್ಲೆ ತಂದೆ, ನೀವೇ ಬಲ್ಲೆ. ಮಕ್ಕಳನ್ನ ನೋಡ್ಬೇಕು ಅಂತ ಊಟಗೀತ ಮಾಡ್ತಾ ಇರಲಿಲ್ಲ. ಹಾಗಾಗಿ ಅವರನ್ನ ಕರ್ಕೊಂಡು ಹೋಗಿದ್ದೀವಿ. ದಯವಿಟ್ಟು ಇವರನ್ನ ಇಟ್ಕೊಂಡು ಅಪ್ಪ, ಏ ಅಪ್ಪ, ಚೆನ್ನಾಗಿದ್ದೀನಪ್ಪ. ಅಪ್ಪ, ಚೆನ್ನಾಗಿದ್ದೀನಿ. ಅಪ್ಪ, ಈಗ ತಾನು ಬಂದಿರು. ಗೋವಾದಲ್ಲಿ ಟ್ರೈನಿಂಗ್ ಇರೋದ್ರಿಂದ ಇವತ್ತೊಂದಿನ ರಜೆ ಇತ್ತು. ಅದಕ್ಕೆ ಹೇಗೋ ಬಿಡುವ ಮಾಡ್ಕೊಂಡು ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಇವತ್ತೇ ಹೋಗ್ಬೇಕಪ್ಪ, ಇವತ್ತೇ ಹೋಗ್ಬೇಕು. ಏನು ಇವತ್ತೇನು ಮಗ? ಹೌದಪ್ಪ, ಹೌದು, ಹೋಗ್ಲೇಬೇಕಪ್ಪ, ಹೋಗ್ಲೇಬೇಕು. ಹಠ ಇದುವರೆಗೂ ನಡೆದದ್ದೇನೋ ನಡೆದು ಹೋಯ್ತು. ಅದ್ರ ಹೊರತಾಗಿ
ಅಪ್ಪ ಕೂಡ ಮಕ್ಕಳು ನೆನಪಾಗಿ ತಾವಾಗಿ ಮನೆಗೆ ಬಂದಿದ್ದಾರೆ. ಹೀಗಿರುವಾಗ ಅವರಿಗಾದ್ರೂ ನಿನ್ನ ಬಿಟ್ಕೊಂಡು ಬೇರೆ ಯಾರಿದ್ದಾರೆ? ಹೇಳು ಅಣ್ಣ, ಹೇಳು. ಅದಕ್ಕೆ ಇಂಥ ಕಾಯಿಲೆ ಬಂದಿರೋ ಮನುಷ್ಯನ ಏನೆಲ್ಲ ಬಂಗಾರದಂತ ಮನೇಲಿ ಇಟ್ಕೊಂಡು ನನ್ನ ಮನೆ ಸೌಂದರ್ಯನ ಹಾಳು ಮಾಡ್ಕೋಬೇಕೆ? ಅದು ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ? ಯಾಕೆ ಸಾಧ್ಯವಿಲ್ಲ? ಸಾಧ್ಯವಿಲ್ಲ ಅನ್ನೋದಕ್ಕೆ ಈ ಮನೆಯನ್ನು ನಿಮ್ಮ ಗಂಡನಿಗೆ ಮಾತ್ರ ಮತ್ತೆ ನಿನಗೆ ಸೇರಿದ್ದ? ಹೌದು, ನನಗೂ ಸೇರಿದ್ದೆ. ಯಾಕೆಂದ್ರೆ ಅವತ್ತು ಅಪ್ಪನಿಗೆ ಪಾರ್ಶ್ವವಾಯು ಬಡಿದ ಸಂದರ್ಭದಲ್ಲೇ, ಜಮೀನಿನ ಪತ್ರಕ್ಕೆ ಸೈನ್ ಮಾಡಿರುವ ಸಂದರ್ಭದಲ್ಲಿ ನಮ್ಮಣ್ಣನಿಗೆ ಸೇರಿದ ಜಮೀನಿನ ಜೊತೆಗೆ ನನಗೂ ಸೇರಬೇಕಾದ ಜಮೀನು ಪಟ್ಟಿದ್ನಲ್ಲ, ಅದಕ್ಕೆ. ಏನು ಹೇಳ್ತಾ ಇದೀಯಾ? ಅಲ್ಲ, ಅವತ್ತು ಅಪ್ಪನ ಸ್ವಾಧೀನದಲ್ಲಿದ್ದ 20 ಎಕರೆ ಜಮೀನನ್ನ ನೀನೇ ನನ್ನ ಹೆಸರಿಗೆ ಕೊಟ್ಟಿರುವಾಗ ಅದನ್ನ ಮಾರಿ ಬಂದ ಸ್ಥಳದಿಂದ ಈ ಮನೆಯನ್ನ ನಾನು ಕೊಂಡ್ಕೊಂಡಿದ್ದು. ಹಾಗೆ ಈ ಮನೆ ಹೇಗಾಗತ್ತೆ? ಹೇಗಾಗುತ್ತಂದ್ರೆ, ಅವತ್ತು ಅಪ್ಪ ಸೇರಿಸಿರ್ಬೇಕಾದ್ರೆ ನೀನು ಹೆಲ್ಪ್ ಮಾಡದೆ ಬರೆದಿರುವಾಗ ಅವರಿಗೋಸ್ಕರ ಆದ್ರೂ ನನ್ನ ಜಮೀನ ನೀನೇ ತಗೋ, ಏನ್ ಬೇಕಾದ್ರೂ ಮಾಡು ಹೇಳಿದ್ದೆ. ಆದ್ರೆ ಆ ನಿನ್ನ ಬಾಂಡ್ ಪೇಪರ್ಗೆ ಸಹಿ ಮಾಡಿದ್ದ ಮಾಡಿಲ್ಲ ತಾನೆ? ಏನು ಹೇಳ್ತಾ ಇದ್ದೀಯಾ? ಸತ್ಯ ಅಣ್ಣ, ಸತ್ಯ. ನನ್ನ ಸರ್ವಿಸ್ ಮುಗಿಸುವವರೆಗೂ ಅಪ್ಪನನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಮಾತ್ರ ಈ ಜಮೀನು ಮನೆ ನಿನ್ನದಾಗುತ್ತೆ. ಇಲ್ಲ ಅಂದ್ರೆ ಹೋಗ್ಲಿ ಬಿಡಪ್ಪ, ಅಷ್ಟಕ್ಕೆ ಯಾಕೆ ಕೋಪ ಮಾಡ್ಕೊಳ್ತೀಯ? ಎಷ್ಟೇ ಆದ್ರೂ ಇವ್ರು ನಮ್ಮ ಅಲ್ವೇ? ನಾವಿಬ್ರು ತುಂಬಾ ಚೆನ್ನಾಗಿ ನೋಡ್ಕೊಳ್ತೀವಿ. ನೀನೇನು ಯೋಚನೆ ಮಾಡಿ. ಸರಿ ಅತ್ತೆ, ನೀವು ಹೇಳಿದ್ಮೇಲೆ ಆಯ್ತು. ಅಣ್ಣ ಬರ್ತೀನಣ್ಣ. ಅಪ್ಪ ಬರ್ತೀನಪ್ಪ, ಬರ್ತೀನಪ್ಪ. ಮಾಲ್ವಾರ ಒಳಗೆ ಕರ್ಕೊಂಡು ಹೋಗೋಣ ಬನ್ನಿ. ಹೋಗಿ ಊಟ ರೆಡಿ ಮಾಡಿ. ಆದಷ್ಟು ಬೇಗ ಕರ್ಕೊಂಡು ಹೋಗಿ. ಸಾರಿ ಕಣಪ್ಪ. ಊಟ ರೆಡಿ ಮಾಡ್ತೀನಿ.